ಇನ್ನು ಪಂಚರಾಜ್ಯ ಚುನಾವಣೆಗೆ ಇಂದೇ ಮುಹೂರ್ತ ಫಿಕ್ಸ್ ಆಗಲಿದೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ, ಪುದುಚೇರಿ ಸೇರಿ 5 ರಾಜ್ಯಗಳಿಗೆ ಚುನಾವಣೆ ಘೋಷಣೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚುನಾವಣೆ ದಿನಾಂಕ ಘೋಷಣೆ ಆಗುತ್ತೆ. ದೆಹಲಿಯಲ್ಲಿ ಕೇಂದ್ರ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನು ನಡೆಸುತ್ತೆ. ಯಾವತ್ತು ಚುನಾವಣೆ ನಡೆಯುತ್ತೆ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಕೇಂದ್ರ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಇಂದ ಮಾಹಿತಿ ನೋಡಿ. ಜ್ಞಾನೇಶ್ ಕುಮಾರ್ ಸುದ್ದಿಗೋಷ್ಠಿಯನ್ನು ನಡೆಸುತ್ತಾರೆ. ಪಂಚರಾಜ್ಯಗಳ ಚುನಾವಣೆ ಎಂದು ನಡೆಯುತ್ತೆ. ಇವತ್ತೇ ಮುಹೂರ್ತ ಫಿಕ್ಸ್ ಆಗಲಿದೆ. ನೋಡಿ, ಇವತ್ತು 4 ಗಂಟೆಗೆ ಸುದ್ದಿಗೋಷ್ಠಿಯನ್ನ ನಿಗದಿಪಡಿಸಲಾಗಿರೋದು. 4 ರಾಜ್ಯಗಳು ಹಾಗೂ 1 ಕೇಂದ್ರಾಡಳಿತ ಪ್ರದೇಶಗಳಿಗೆ ಚುನಾವಣೆಯ ಅಧಿಸೂಚನೆಯನ್ನ ಹೊರಡಿಸಲಾಗುತ್ತೆ. ಈಗಾಗಲೇ ಸುದ್ದಿಗೋಷ್ಠಿ ಆರಂಭ ಆಗಿದೆ ಎನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಮೇ 7ರಂದು, ಹಾಗೆ ತಮಿಳುನಾಡಲ್ಲಿ ಮೇ 10ರಂದು, ಅಸ್ಸಾಂನಲ್ಲಿ ಮೇ 20ರಂದು ಮತ್ತೆ ಕೇರಳದಲ್ಲಿ ಮೇ 23ರಂದು ಮತ್ತು ಪುದುಚೇರಿಯಲ್ಲಿ ಜೂನ್ 15ರಂದು ವಿಧಾನಸಭೆಗಳ ಅವಧಿ ಕೊನೆಗೊಳ್ಳುತ್ತೆ. ಹೀಗಾಗಿ ಕೇಂದ್ರ ಚುನಾವಣಾ ಆಯೋಗ ಯಾವಾಗ ಚುನಾವಣೆ ನಡೆಯುತ್ತೆ, ವಿಧಾನಸಭಾ ಚುನಾವಣೆಯ ಮುಹೂರ್ತ ಡೇಟ್ ಅನ್ನ ಇವತ್ತು ಫಿಕ್ಸ್ ಮಾಡುತ್ತೆ. ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ರಾಜ್ಯಗಳಿಗೆ ಭೇಟಿ ನೀಡಿ ಚುನಾವಣಾ ಪೂರ್ವ ಸಿದ್ಧತೆಗಳನ್ನ ಪರಿಶೀಲನೆ ನಡೆಸಿದೆ. ಮತದಾರರ ಪಟ್ಟಿಯ ಸಮಗ್ರ ವಿಶೇಷ ಪರಿಷ್ಕರಣೆ ಎಲ್ಲವೂ ಕೂಡ ಈಗಾಗಲೇ ಆಗಿದೆ. ಈಗ ಫೈನಲ್ ಆಗಿ ಒಂದು ಡೇಟ್ ಅನ್ನ ಅನೌನ್ಸ್ ಮಾಡಲಾಗುತ್ತೆ. ನೋಡಿ, 2021ರಲ್ಲಿ ನಡೆದಿದ್ದಂತಹ ಚುನಾವಣೆಗಳು ಈ 5 ರಾಜ್ಯಗಳಿಗೆ 8 ಹಂತದಲ್ಲಿ ಕಳೆದ ಬಾರಿ 2021ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೆದಿತ್ತು. ಅಸ್ಸಾಂನಲ್ಲಿ 3 ಹಂತದಲ್ಲಿ ನಡೆದಿತ್ತು. ಹಾಗೆ ಉಳಿದ 3 ರಾಜ್ಯಗಳಲ್ಲಿ ಒಂದೇ ಹಂತದಲ್ಲಿ ಚುನಾವಣೆ ನಡೆದಿತ್ತು. ಈ ಬಾರಿ ಹೇಗೆ ನಡೆಯುತ್ತೆ, ದಿನಾಂಕ ಯಾವ ರೀತಿ ಇರುತ್ತೆ ಮತ್ತೆ ಎಷ್ಟು ಹಂತಗಳಲ್ಲಿ ನಡೆಯುತ್ತೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗ ಈಗ ಮಾಹಿತಿಯನ್ನ ನೀಡುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಹಿತಿ ಹೊರಬೀಳುತ್ತೆ. ಪಂಚ ರಾಜ್ಯಗಳ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗ ಕೇಂದ್ರ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇರುವಂತದ್ದು. ವೇಳಾಪಟ್ಟಿ ಪ್ರಕಟವಾಗುತ್ತೆ. ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಅಸ್ಸಾಂ ಹಾಗೆ ಪುದುಚೇರಿ ಈ 5 ರಾಜ್ಯಗಳಿಗೆ ಚುನಾವಣೆ. 4 ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚುನಾವಣಾ ದಿನಾಂಕ ಘೋಷಣೆ ಆಗುತ್ತೆ. ಜ್ಞಾನೇಶ್ ಕುಮಾರ್, ಚುನಾವಣಾ ಆಯುಕ್ತರಾದಂತಹ ಜ್ಞಾನೇಶ್ ಕುಮಾರ್ ಅವರು ಮಾಹಿತಿಯನ್ನ ನೀಡ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಮೇ 7ಕ್ಕೆ ವಿಧಾನಸಭೆ ಅವಧಿ ಮುಗಿಯುತ್ತೆ. ತಮಿಳುನಾಡಲ್ಲಿ ಮೇ 10ಕ್ಕೆ ಮುಗಿಯುತ್ತೆ. ಅಸ್ಸಾಂನಲ್ಲಿ ಮೇ 20ರಂದು ಚುನಾವಣೆ ಅಂದ್ರೆ ವಿಧಾನಸಭಾ ಅವಧಿ ಮುಗಿಯುತ್ತೆ. ಕೇರಳದಲ್ಲಿ ಮೇ 23ಕ್ಕೆ ಹಾಗೆ ಪುದುಚೇರಿಯಲ್ಲಿ ಜೂನ್ 15ರಂದು ಕೊನೆಗೊಳ್ಳುತ್ತೆ. ಹೀಗಾಗಿ ಯಾವಾಗ ಚುನಾವಣೆಯನ್ನ ನಡೆಸಬೇಕು, ಈಗಾಗಲೇ ಒಂದಷ್ಟು ಪರಿಶೀಲನೆ ಚುನಾವಣಾ ಆಯೋಗದಿಂದ ಆಗಿದೆ. ಒಂದಷ್ಟು ಸಿದ್ಧತೆಗಳು ಕೂಡ ಈಗಾಗಲೇ ನಡೆದಿರುವಂತದ್ದು. Important responsibilities of your life, exercising your democratic right, the right to vote. I urge you to participate enthusiastically in this great democratic exercise and cast your vote with pride, responsibility, and confidence. Your vote is your choice in shaping the future of your state and the nation. Elections in India are the festival of democracy. Chunav ka parv, hum sab ka garv. This festival of democracy belongs to every citizen, every elector of India. Before announcing the schedule of elections, I would like to present before you a brief PPT which will entail the details of these coming elections. The festival of elections, our pride, is going to be held in the state of Assam, Kerala, Tamil Nadu, West Bengal, and the Union Territory of Puducherry. The total electors are 17.4 crores, and the assembly constituencies are 824. The number of polling stations is roughly 2.19 lakhs, and the electoral machinery would consist of roughly 25 lakh personnel. To give you an overview, the end of term of Assam Assembly is on 20th of May, Kerala 23rd of May, Puducherry 15th of June, Tamil Nadu 10th of May, and West Bengal
7th August. Tamil Nadu, 5.67 crores. And West Bengal, the final list on 20th February comprises of 6.44 crores. And the learned judges, after their adjudication, whatever supplementary list comes, they shall be added. List on 20th February comprises of 6.44 crores. And the learned judges, after their adjudication, whatever supplementary list comes, they shall be added. To give you a feel of the category of our electors, we have more than 100 years of age centenarians in Assam, Kerala, even Puducherry, Tamil Nadu and West Bengal. The 85 plus years of age electors are all, these are statistics which will be circulated to you. A total number of 2.18 lakh polling stations shall be set up. Majority of them will be in rural areas. Average per elector is between 750 to 850, less than 900 in any case. The model polling stations will be set up in all the states and UTs, and they'll be specially women-managed polling stations. Webcasting shall be 100% in all the polling stations, and there will be Divyang brothers and sisters managed polling stations as well. The electoral exercise in India is one of the largest and most unique exercise in the world. For example, in Assam, the polling teams undertake arduous journey of 50 to 60 kilometers from Majuli via ferry and road, cross Brahmaputra River, and finally reach the remote Dhanegana polling station where 248 electors are there, and they reach there by tractor in the end. Similarly, in Kerala, Edamalkudi has around 693 electors, a tribal area of Idukki district, where the polling officials reach by completing 30 kilometers of journey through rugged off-road terrain by specified vehicles and followed by 8-kilometer trek by foot. District, where the polling officials reach by completing 30 kilometers of journey through rugged off-road terrain by specified vehicles and followed by 8-kilometer trek by foot. Similarly, in Assam, West Bengal, in Alipurduar district, polling teams trek through the Buxa Tiger Reserve Hills to reach the polling booths of 759 electors. And similarly, in Tamil Nadu, Varusanath Hills, in Theni district, polling officers travel 3 hours across difficult terrain to reach 5 electors. Puducherry also, in its Chidambaram Pillai schools, once a French colony, was designated model polling stations, which has 2 polling stations of 722 and 651 electors. A total of 25 lakh election officials shall be deployed across 5 states and union territory, out of which 15 lakhs will be polling personnel, 8.5 lakh security personnel, 49,000 micro-observers, 1,444 observers, 40,000 counting officials, 21,000 sector officers, and 15,000 micro-observers for counting as well. The voter awareness campaign has progressed well, the maximum of which came through the special intensive revision enumeration forms. Apart from that, the Election Commission itself, the Chief Electoral Officers and our sweep icons have penetrated deep with the substantial range and depth to reach each and every voter. For EVM awareness, various camps have been organized at the district level and even at the returning officers level
to ensure that the transparency, the efficiency, and the information dissemination regarding this transparent electronic voting machines reaches the grassroots. The EVM awareness is Assam, Kerala, Puducherry, Tamil Nadu, and West Bengal. More than 717 demonstrations centers were set up. Polling stations through mobile distribution vans were set up. People participated in EVM awareness, which is roughly more than 28 lakhs. And people who tried mock polls also, the hands-on on EVMs were more than 25 lakhs. In order to ensure a pleasant voting experience, the Election Commission has issued directions that in every polling stations there shall be provisions for drinking water, toilets. ಪಂಚರಾಜ್ಯಗಳ ಚುನಾವಣೆಯ ದಿನಾಂಕ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಘೋಷಣೆ ಆಗುತ್ತೆ. ಈ ಬಗ್ಗೆ ದೆಹಲಿಯಲ್ಲಿ ಈಗಾಗಲೇ ಸುದ್ದಿಗೋಷ್ಠಿ ಆರಂಭ ಆಗಿರೋದು. ಜ್ಞಾನೇಶ್ ಕುಮಾರ್ ಕೇಂದ್ರ ಚುನಾವಣಾ ಆಯುಕ್ತರು ಕಂಪ್ಲೀಟ್ ಆದ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ರು. All 140 assembly constituencies of Kerala shall also go for polling on 9th April, that is Thursday, and counting shall be on the same day, that is 4th May 2026. Puducherry also will go along with Assam and Kerala. The date of poll is 9th April and the counting will be 4th of May. Tamil Nadu, all 234 assembly constituencies will go for poll on 23rd of April in one phase, and the counting shall be on the same day for all the 5 states/UT, that is 4th of May 2026. West Bengal. The date of poll shall be 23rd of April and 29th of April. And the counting shall be together for all, that is 4th of May 2026. There will be 8 by-elections also, that is Goa, Gujarat, Karnataka, Maharashtra, Nagaland and Tripura. The name of the constituencies are mentioned here and the reasons which will be circulated to you. And the schedule would be that the assembly constituencies for Goa, Karnataka, Nagaland and Tripura will be held, the polling will be held on 9th of April, and for the assembly constituencies of Gujarat and Maharashtra on 23rd. The counting shall be on 4th of May for all the cases. Thank you. ಈಗಾಗಲೇ ಪಂಚರಾಜ್ಯಗಳ ಚುನಾವಣೆಯ ದಿನಾಂಕ ಘೋಷಣೆ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ 2 ಹಂತದಲ್ಲಿ ಚುನಾವಣೆ ನಡೆಯುತ್ತೆ. 23 ಏಪ್ರಿಲ್ ಹಾಗೆ 29 ಏಪ್ರಿಲ್. ಕೌಂಟಿಂಗ್ ಡೇಟ್ 5 ರಾಜ್ಯಗಳಿಗೂ ಕೂಡ ಸೇಮ್ ಆಗಿದೆ. ಮೇ 4ಕ್ಕೆ ಚುನಾವಣಾ ಫಲಿತಾಂಶ ಹೊರಬೀಳುತ್ತೆ. ಪಶ್ಚಿಮ ಬಂಗಾಳದಲ್ಲಿ 6.44 ಕೋಟಿಯಷ್ಟು ಮತದಾರರಿದ್ದಾರೆ. ಜೊತೆಗೆ ಈಗಾಗಲೇ ನಡೆಸಿದಂತಹ ಸಮೀಕ್ಷೆ, ಪರಿಶೀಲನೆ ಇದೆಲ್ಲದರ ಡೀಟೇಲ್ಸ್ ಅನ್ನ ಕೊಟ್ಟರು. ಪಶ್ಚಿಮ ಬಂಗಾಳದಲ್ಲಿ 2 ಹಂತದಲ್ಲಿ ಚುನಾವಣೆ ನಡೆಯುತ್ತೆ. 23 ಏಪ್ರಿಲ್ ಹಾಗೆ 29 ಏಪ್ರಿಲ್ ಅಂದು. ಹಾಗೆ ಅಸ್ಸಾಂ 9 ಏಪ್ರಿಲ್ನಂದು ಚುನಾವಣೆ ನಡೆಯುತ್ತೆ. ಮೇ 4ರಂದು ಕೌಂಟಿಂಗ್ ಆಗುತ್ತೆ, ಫಲಿತಾಂಶ ಹೊರಬೀಳುತ್ತೆ. ಕೇರಳದಲ್ಲೂ ಕೂಡ ಸೇಮ್ 9th ಏಪ್ರಿಲ್ ಅಂದು ಚುನಾವಣೆ ನಡೆಯುತ್ತೆ. ಹಾಗೆ ಕೌಂಟಿಂಗ್ 4th ಮೇ ಅಂದು ನಡೆಯುತ್ತೆ. ಮತ್ತೆ ಕರ್ನಾಟಕ ಉಪಚುನಾವಣೆಯ ಡೇಟ್ ಕೂಡ ಅನೌನ್ಸ್ ಆಗಿರೋದು ಏಪ್ರಿಲ್ 9ಕ್ಕೆ. ಏಪ್ರಿಲ್ 9ಕ್ಕೆ ಕರ್ನಾಟಕದ ಉಪಚುನಾವಣೆ ನಡೆಯುತ್ತೆ. ಈಗಾಗಲೇ ತೆರವಾಗಿರುವಂತಹ ಕ್ಷೇತ್ರಗಳಿಗೆ ಉಪಚುನಾವಣೆಯ ಡೇಟ್ ಕೂಡ ಅನೌನ್ಸ್ ಆಗಿರೋದು. ಬಾಗಲಕೋಟೆ ಹಾಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಒಂದು ಬಾಗಲಕೋಟೆ ಮೇಟಿ ಅವರು ನಿಧನದ ನಂತರದಲ್ಲಿ ತೆರವಾಗಿದ್ದಂತಹ ಕ್ಷೇತ್ರ. ಇನ್ನೊಂದು ಕಡೆ ದಾವಣಗೆರೆ ದಕ್ಷಿಣ ಶಿವಶಂಕರಪ್ಪ ಅವರು ಏನು ಸಾವನ್ನಪ್ಪದ ನಂತರದಲ್ಲಿ ಅಲ್ಲಿ ತೆರವಾದಂತಹ ಕ್ಷೇತ್ರ. 2 ಕ್ಷೇತ್ರಗಳಿಗೂ ಕೂಡ ಏಪ್ರಿಲ್ 9ಕ್ಕೆ ಚುನಾವಣೆ ನಡೆಯುತ್ತೆ. ಇನ್ನು ಪಂಚರಾಜ್ಯಗಳದ್ದು ಗಮನಿಸ್ತಾ ಇದ್ವಿ. ಅಸ್ಸಾಂ, ಕೇರಳ, ಪುದುಚೇರಿ
3 ರಾಜ್ಯಗಳಿಗೂ ಕೂಡ 9 ಏಪ್ರಿಲ್ನಂದೇ ಚುನಾವಣೆ ನಡೆಯುತ್ತೆ. ಕೌಂಟಿಂಗ್ 4th ಮೇನೇ ಇರುತ್ತೆ. ತಮಿಳುನಾಡಲ್ಲೂ ಕೂಡ ಒಂದೇ ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಅದು 23ರಂದು ಚುನಾವಣೆ ನಡೆದರೆ ಮೇ 4ರಂದು ಚುನಾವಣೆಯ ಫಲಿತಾಂಶ ಹೊರಬೀಳುತ್ತೆ. ಹಾಗೆ ಈ ಉಪಚುನಾವಣೆಯ ಡೀಟೇಲ್ಸ್ ಅನ್ನ ಕೂಡ ಕೊಟ್ಟರು. ಕರ್ನಾಟಕದಲ್ಲಿ ಗಮನಿಸಿದ ಹಾಗೆ ಬಾಗಲಕೋಟೆ ಮತ್ತೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಇಲ್ಲೂ ಕೂಡ ಏಪ್ರಿಲ್ 9ಕ್ಕೆ ಚುನಾವಣೆ ನಡೆಯುತ್ತೆ. ಜೊತೆಗೆ ಮೇ 4ರಂದು ರಿಸಲ್ಟ್ ಹೊರಬೀಳುತ್ತೆ. ಅದು ಸೇರಿದಂತೆ ಮಹಾರಾಷ್ಟ್ರ, ಗೋವಾ, ಗುಜರಾತ್, ನಾಗಾಲ್ಯಾಂಡ್ ಸೇರಿದಂತೆ ಹಲವು ಕಡೆಗಳಲ್ಲಿ ಉಪಚುನಾವಣೆಯ ಡೇಟ್ ಅನ್ನ ಕೂಡ ಇವತ್ತು ಅನೌನ್ಸ್ ಮಾಡಿದ್ರು. ಅದೆಲ್ಲವನ್ನ ಕೂಡ ಗಮನಿಸ್ತಾ ಇದ್ದೀವಿ. ಮೇನ್ ಆಗಿ ಇದು ಪಂಚ ರಾಜ್ಯಗಳ ಚುನಾವಣೆ ದಿನಾಂಕ ಬಹಳಷ್ಟು ಕುತೂಹಲವನ್ನ ಕೆರಳಿಸಿತ್ತು. ಯಾವಾಗ ಏನು ಅನ್ನುವಂಥದ್ದು. ಪಶ್ಚಿಮ ಬಂಗಾಳದಲ್ಲಿ 6.44 ಕೋಟಿಯಷ್ಟು ಮತದಾರರಿದ್ರೆ ಅಸ್ಸಾಂನಲ್ಲಿ 2.50 ಕೋಟಿಯಷ್ಟು ಮತದಾರರಿದ್ದಾರೆ. ಕೇರಳದಲ್ಲಿ 2.70 ಕೋಟಿಯಷ್ಟು ಮತದಾರರಿದ್ದಾರೆ. ಜೊತೆಗೆ ಪುದುಚೇರಿಯಲ್ಲಿ 9.44 ಲಕ್ಷದಷ್ಟು ಮತದಾರರಿದ್ದಾರೆ. ತಮಿಳುನಾಡಲ್ಲಿ 5.67 ಕೋಟಿಯಷ್ಟು ಮತದಾರರಿದ್ದಾರೆ. ಈಗಾಗಲೇ ಕೇಂದ್ರ ಚುನಾವಣಾ ಆಯುಕ್ತರಾದಂತಹ ಜ್ಞಾನೇಶ್ ಕುಮಾರ್ ಅವರು ಮಾಹಿತಿಯನ್ನು ಕೊಟ್ಟರು. ಈಗಾಗಲೇ ಅಧಿಕಾರಿಗಳು ಆ ಎಲ್ಲ ರಾಜ್ಯಗಳಿಗೆ ಭೇಟಿ ಕೊಟ್ಟು ಟ್ರೈಬಲ್ ಏರಿಯಾಸ್ ಆಗಿರ್ಬೋದು ಅಥವಾ ರಿಸರ್ವ್ ಹಿಲ್ಸ್ ಆಗಿರಬಹುದು ಮತ್ತೆ ಎಲ್ಲ ಕಡೆಯೂ ಕೂಡ ಎಲ್ಲೆಲ್ಲಿ ಮತದಾರರಿದ್ದಾರೆ, ಅವರ ಯಾವ ರೀತಿ ಪೋಲಿಂಗ್ ಸಿಸ್ಟಮ್ ಅನ್ನ ಮಾಡಬೇಕು ಅದೆಲ್ಲದರ ಕುರಿತಂತೆಯೂ ಕೂಡ ಈಗಾಗಲೇ ಒಂದಷ್ಟು ಸಿದ್ಧತೆಯನ್ನ ಮಾಡಲಾಗಿದೆ ಅನ್ನುವಂಥ ವಿಚಾರದಲ್ಲಿ. ಮತ್ತೆ ದಿವ್ಯಾಂಗರಿಗೂ ಕೂಡ ಈ ಪೋಲಿಂಗ್ ಸ್ಟೇಷನ್ ಅನ್ನ ನಿರ್ಮಾಣ ಮಾಡಬೇಕಾಗುತ್ತೆ. ಆ ಎಲ್ಲ ವಿಚಾರದಲ್ಲಿ ಯಾವ ರೀತಿ ಸಿದ್ಧತೆ ಆಗಿದೆ ಅದೆಲ್ಲದರ ಮಾಹಿತಿಯನ್ನ ನೀಡ್ತಾ ಇದ್ರು. ಅಂದ್ರೆ ಈಗ ಏನು ಡೇಟ್ ಅನೌನ್ಸ್ ಆಯಿತು, ಇದಾದ ನಂತರದಲ್ಲೇ ಮಾದರಿ ನೀತಿ ಸಂಹಿತೆ ಕೂಡ ಜಾರಿಯಾಗುತ್ತೆ. ಯಾವುದೇ ರೀತಿ ಆಡಳಿತಾತ್ಮಕ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಅದರ ಬಗ್ಗೆ ನಿಯಂತ್ರಣ ಇರುತ್ತೆ. ಈಗಾಗಲೇ ಅನೌನ್ಸ್ ಆದ ರೀತಿಯಲ್ಲಿ 23ರಿಂದ ಪ್ರಾರಂಭ ಆಗಿ ಮೇ 4ರವರೆಗೆ ಅಂದ್ರೆ ಈಗ 23, 29 ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ನಡೆಯುತ್ತೆ. ತಮಿಳುನಾಡಲ್ಲೂ ಕೂಡ 23ಕ್ಕೆ ಎಲೆಕ್ಷನ್ ನಡೆಯುತ್ತೆ. ಇನ್ನು ಅಸ್ಸಾಂ, ಕೇರಳ, ಪುದುಚೇರಿಯಲ್ಲಿ 9ನೇ ತಾರೀಕು ಏಪ್ರಿಲ್ 9ನೇ ತಾರೀಕಂದು ಎಲೆಕ್ಷನ್ ನಡೆಯುತ್ತೆ. ಅದೇ ಸಂದರ್ಭ ಏಪ್ರಿಲ್ 9ರಂದು ಉಪಚುನಾವಣೆ ಕರ್ನಾಟಕದ ಬಾಗಲಕೋಟೆ ಹಾಗೆ ಕರ್ನಾಟಕದ ದಾವಣಗೆರೆಯ ದಕ್ಷಿಣ ಕ್ಷೇತ್ರ ಇಲ್ಲೂ ಕೂಡ ಉಪಚುನಾವಣೆಯನ್ನು ನಡೆಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿರುವಂಥದ್ದು. ಹೀಗಾಗಿ ಎಲೆಕ್ಷನ್ ಕಮಿಷನ್ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಂಡಿರುವಂಥದ್ದು.